ಗೈಸ್ ನಮ್ ಬಸವನ್ ಗುಡಿದಾಗ ಈ ತರ ದೇವಸ್ಥಾನಗಳು ಅವ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ ನೋಡಿ. ಹಲೋ ಗೈಸ್, ಗುಡ್ ಆಫ್ಟರ್ನೂನ್ ಗೈಸ್. ಇವತ್ ನನ್ನ ಫೇಸ್ ರಿಯಾಕ್ಷನ್ ನೋಡಿದ್ರೆ ನಿಮಗೆ ಏನು ನಮ್ ಕಲಬುರ್ಗಿ ನಿಂತ ಇವತ್ತ ನಮಗೊಬ್ಬರು ಫೇಮಸ್ ಇನ್ಫ್ಲೂಯೆನ್ಸರ್ ಮೆಸೇಜ್ ಮಾಡ್ಯಾರ. ಈ ಮೆಸೇಜ್ ನೋಡಿ ನನಗೆ ಏನ್ ಹೇಳ್ಬೇಕಂತ ತಿಳಿಯಲೇ ಆಗ್ಯದ ನೋಡಿ. ಇವರು ನಮ್ದು ಕಲಬುರ್ಗಿದು ಫೇಮಸ್ ಇನ್ಫ್ಲೂಯೆನ್ಸರ್ ಸಚಿನ್ ಕಡ್ಲಿ ಅಂತ. ಇವ್ರದ್ದು ಜಾಸ್ತಿ ವಿಡಿಯೋ ಕಾಮಿಡಿನೇ ಇರ್ತಾವ ನೋಡಿ. ಅವರು ನನ್ ಕೂಡ ಬಿ ಕೊಲಾಬ್ ಮಾಡ್ಬಯ್ಯ ಅಂತ ಕಾಮಿಡಿದಾಗೆ ಹೇಳಿರ್ಬೋದು, ಬಟ್ ನಾ ಬಾ ಸೀರಿಯಸ್ ತೊಗೊಂಡೆ. ಇವ್ರಿಗೆ ನೀವು ಆಲ್ರೆಡಿ ನೋಡಿರ್ತೀರಿ, ಬಟ್ ಇವ್ರ ಬಗ್ಗೆ ಹೇಳೋಷ್ಟು ನಾವು ದೊಡ್ಡೋರಿಲ್ಲ. ನಾ ಕಲಬುರ್ಗಿ ಹೋದಾಗ ಇವ್ರ ಕೂಡ ಒಂದು ವಿಡಿಯೋ ಮಾಡ್ಬೇಕಂತ ನನಗೆ ಬಿ ಆಸೆ ಅದ. ಅವ್ರು ಯಾವಾಗ ಬಿ ಹಿಂಗೆ ನಗೋಸ್ಕೊತಾ ಇಲ್ರಿ. ನಾನು ನಿನ್ ಬಗ್ಗೆ ನಾ ವಿಡಿಯೋದ ಭಾಳ ಹೇಳಿನಿ, ಅಲ್ಲಿ ಬಂದು ನಿನ್ ಕೂಡನೇ ಕೊಲಾಬ್ ಮಾಡ್ತೀನಿ. ಸೊ ಗೈಸ್, ಇವತ್ತು ನಮ್ಮ ಮುತ್ತೇರಿಗೆ ಕರ್ಕೊಂಡು ನಾವು ಗುಡಿಗಳಿಗೆ ಹೊಲತ್ತೆ ನೋಡಿ. ಮುತ್ತೇರಿಗೆ ಕರ್ಕೊಂಡು ನಾವು ಇಬ್ರು ಭಕ್ತಾದಿಗಳು ಮುಂದೆ ಹೋದೆ ನೋಡಿ. ಬಟ್ ನಮ್ ಭಕ್ತಗ ಗುಡಿ ಹೋಗೋದು ದಾರಿನೂ ಗೊತ್ತಿಲ್ಲ ನೋಡಿ. ಅದಕ್ಕೆ ಗೂಗಲ್ ಅಂಟಿಗೆ ಕರ್ಕೊಂಡು ಹೊಂಟೆ ನೋಡಿ. ಗೈಸ್, ಇವತ್ತ ನಾವು ಹೊಂಟೇವ್ರಿ ಗವಿ ಗಂಗಾಧೇಶ್ವರ ಸ್ವಾಮಿ ಟೆಂಪಲ್. ಈ ಟೆಂಪಲ್ ನಮ್ ಬಸವನ್ ಗುಡಿದಾಗೆ ಅದಂತ ನೋಡ್ರಿ. ಅದು ನಮಗೆ ಗೊತ್ತಿಲ್ಲ. ದೇವಸ್ಥಾನ ನೋಡ್ಲಕ್ಕ ಬಹಳ ದೊಡ್ಡದಿತ್ತು. ಅದಕ್ಕೆ ನಮ್ಮ ಮುತ್ತೇರಿಗೆ ಎದುರು ಹಾಕೊಂಡು ಒಳ ಹೋದೆ ನೋಡಿ. ಗವಿ ಗಂಗಾಧೇಶ್ವರ ಅಂತ ಹೆಸರು ಕೇಳಿದ್ಮೇಲೆ ನಿಮಗ್ ಗೊತ್ತಾಗಿರ್ಬೋದ್ರಿ ಈ ಗುಡಿ ಗವಿದಾಗ ಅದ. ಗೈಸ್, ಖರೇನೋ ದೇವಸ್ಥಾನ ಬಹಳ ಭಾರಿ ಇತ್ತು ನೋಡ್ರಿ. ಒಳ ಹೋದ್ಮೇಲೆ ನಿಮಗೆ 20ಕ್ಕಿಂತ ಹೆಚ್ಚಿಗೆ ಮೂರ್ತಿ ಕಾಣಿಸ್ತಾವ ನೋಡಿ. ಒಳಗ ಎಲ್ಲರ್ಕಿಂತ ಒಂದು ದೊಡ್ಡದು ಮೂರ್ತಿ ಅದ ನೋಡ್ರಿ. ಅದು ಶಿವನ್ ಮೂರ್ತಿ ಅದ ನೋಡಿ. ಗೈಸ್, ಒಳ ಹೋಗ್ಬರತನ ಪೂರಾ ಮೈ ನೀರ್ ಬಿಟ್ಟು ಹೋಗಿತ್ತು. ಈ ಗುಡಿದು ಪವರ್ ಏನದ ಅಂತ ನಿಮಗ್ ಒಳ ಹೋದ್ಮೇಲೆ ಗೊತ್ತಾಗ್ತದ ನೋಡಿ. ಗೈಸ್, ಇಲ್ಲಿ ಒಳಗ್ ಇಷ್ಟೇ ಇಲ್ರಿ, ಹೊರಗ್ ಬಿ ಮೂರ್ತಿ ಅವ ನೋಡಿ. ನಮ್ ಬಸವನ್ ಗುಡಿದಾಗ ಇಂಥ ಗುಡಿ ಇತ್ತಂದ್ರ ನಾ ಮೊದ್ಲೇ ಬರ್ತೀನಿ ನೋಡಿ. ಗೈಸ್, ಈ ದೇವಸ್ಥಾನದಾಗ ಇಂಥವು ದೊಡ್ಡ ಪಿಲ್ಲರ್ಗಳು ಬಿ ಅವ ನೋಡಿ. ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಹೊರ ಬರೋ ಟೈಮ್ನಾಗ ಇಲ್ಲೊಂದು ಸಾಲ್ ಬರ್ದಿತ್ತು ನೋಡಿ. ಪುನರ ದರ್ಶನ ಪ್ರಾಪ್ತಿ ರಸ್ತು ಅಂತ ಬರ್ದಿತ್ತು ನೋಡಿ. ಗೈಸ್, ಈ ಜಾಗದಾಗ ಈ ದೇವಸ್ಥಾನಗ ಜನ ಬಹಳ ನಡ್ಕೋತಾರ ಅಂತ ನೋಡಿ. ಶಿವರಾತ್ರಿ ದಿನ ರೀ ಇಲ್ಲಿ ನಿಂದಿರ್ಲಕ್ಕೆ ಜಾಗ ಇರಲ್ಲ. ಗೈಸ್, ಈ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿರೋದು ಇನ್ನ 2 ದೇವಸ್ಥಾನಕ್ಕೆ ಹೋದೆ ನೋಡಿ. ಗೈಸ್, ಆ ದೇವಸ್ಥಾನಕ್ಕೆ ಹೋದ್ಮೇಲೆ ನಾವರೇ ಫುಲ್ ಶಾಕ್ ಅದೇ ನೋಡಿ. ಅಲ್ಲಿಂದ ಇವಾಗ ನೋಡಿದ್ರು ನಾವೇ ಪರೇಶಾನ್ ಅದೇನು. ಅಲ್ಲಿನ ಯಾವ ದೇವ್ರಿಗೆ ನೋಡಿದೆವು, ಅಲ್ಲಿ ಇಷ್ಟು ಜನ ಯಾಕೆ ಸೇರ್ಯಾರ, ಈ ದೇವಸ್ಥಾನದ ಇತಿಹಾಸ ಏನು, ಸ್ಪೆಷಾಲಿಟಿ ಏನು ಅಂತ ಎಲ್ಲ ಮುಂದಿನ ವಿಡಿಯೋದಾಗ ಹೇಳ್ತೀನಿ. ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟೇ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ಸಿಗ್ತೀನಿ. ನಮಸ್ಕಾರ.